ಸೊ ಫ್ರೆಂಡ್ಸ್ ಫೈನಲಿ ನಾವು ವ್ಯೂ ಪಾಯಿಂಟ್ಗೆ ಬಂದ್ವಿ. ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಇವಾಗ ಬಂದುಬಿಟ್ಟು ನಾನು ಮಸೀದಿಗೆ ಬಿಟ್ಟು ಬಂದಿದ್ದೇನೆ. ಮಗಳನ್ನು ಕರ್ಕೊಂಡು ಹೋಗ್ತಿದ್ದೇನೆ. ಈ ವರ್ಷದಿಂದ ನಾನು ಅವಳನ್ನು ಮಸೀದಿಗೆ ಹಾಕಿದ್ದೇನೆ. 6:30ಗೆ ಕರ್ಕೊಂಡು ಹೋಗ್ತೀನಿ. ಇವಾಗ ಬಿಡ್ತದೆ, ಸೊ ಇವಾಗ ಹೋಗಬೇಕು. 8:30ಗೆ ಬಿಡ್ತದೆ. ಸ್ಕೂಲ್ ಟೈಮಲ್ಲಿ 8 o'clockಗೆ ಬಿಡ್ತದೆ. ಮತ್ತು ಸ್ಕೂಲ್ ಟೈಮಲ್ಲಿ ನೋಡಬೇಕು, ಸ್ವಲ್ಪ ಕಷ್ಟ ಆಗ್ಬೋದು, ಮತ್ತು ಸರಿ ಆಗ್ತದೆ. ಹಾಗೆ ನೋಡಿ, ನನ್ನ ಜೊತೆ ನನ್ನ ಮಗ ಕೂಡ ಬಂದಿದ್ದಾನೆ. ಹಾಗೆ ಇಬ್ಬರು ಕೂಡ ಹೋಗ್ತಾ ಇದ್ದೇವೆ. ಹಾಗೆ ನಾನು ಫ್ರೆಂಡ್ಸ್ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ನನ್ನ ಮಗಳು ಬಂದಳು ಮಸೀದಿಯಿಂದ. ಸೊ ಹಾಗೆ ಫ್ರೆಂಡ್ಸ್, ಹೇಗಾಗ್ತುಂಟು ನನಗೆ ಮಸೀದಿಗೆ ಎಕ್ಸ್ಪೀರಿಯನ್ಸ್? ಖುಷಿ ಆಗ್ತದಾ? ಇವಾಗ ಖುಷಿ ಆಗ್ತದೆ. ಸ್ಕೂಲ್ಗೆ ಹೋಗುವ ಟೈಮಲ್ಲಿ ನೋಡಬೇಕು, ಅರ್ಜೆಂಟಲ್ಲೇ ಮಾಡಬೇಕು. ಅವಾಗ ನೋಡಬೇಕು ಹೇಗೆ ಆಗ್ತದೆ ಅಂತ. ಫಸ್ಟ್ ಸ್ವಲ್ಪ ಕಷ್ಟ ಆಗ್ಬೋದು, ಮತ್ತೆ ಸರಿ ಆಗ್ಬೋದು ಫ್ರೆಂಡ್ಸ್. ನಾನು ಇಲ್ಲಂತೂ ಮಿಸ್ಟ್ ಉಂಟಾಯ್ತು. ಅದಕ್ಕೋಸ್ಕರ ನಾನು ಮಕ್ಕಳನ್ನು ಕರ್ಕೊಂಡು ಮೇಲೆ ಹಿಲ್ ಸ್ಟೇಷನ್ ಹೋಗುವ ಅಂತ ಮೇಲೆ ಬಂದಿದ್ದೇನೆ. ವ್ಯೂ ಪಾಯಿಂಟಿಗೆ ಫುಲ್ ಮಿಸ್ಟ್ ಇತ್ತಾಯ್ತು. ಅದಕ್ಕೆ ಮಕ್ಕಳನ್ನು ಕರ್ಕೊಂಡು ಹೋಗುವ ಅಂತ ಇಲ್ಲಿ ಬಂದಿದ್ದೇನೆ. ನೋಡಿ, ನಾನು ನಿಮಗೆ ತೋರಿಸ್ತೇನೆ. ಬಟ್ ವ್ಯೂ ಪಾಯಿಂಟಿಗೆ ಹೋಗಲಿಕ್ಕೆ ಆಗೋದಿಲ್ಲ, ತುಂಬ ದೂರ ಉಂಟು. ಜಸ್ಟ್ ಈಗ ಒಂದು ಸೀನರಿ ತೋರಿಸ್ತೇನೆ. ಇಲ್ಲಿ ಒಳ್ಳೆ ನಿಮಗೆ ವ್ಯೂ ಸಿಗ್ತದೆ ಮಿಸ್ಟ್ ಇದು. ಓಕೆ, ವ್ಯೂ ಪಾಯಿಂಟ್ ಎಲ್ಲ ಸೊ ಫ್ರೆಂಡ್ಸ್ ಫೈನಲಿ ನಾವು ವ್ಯೂ ಪಾಯಿಂಟಿಗೆ ಬಂದ್ವಿ. ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದೆ ಬರಬೇಡ ಅಂತ. ನಾನು ಅಂದ್ಕೊಂಡೆ ಇನ್ನೂ ದೂರ ಹೋಗಬೇಕು, ಬಟ್ ಇಷ್ಟು ನೋಡಿದ್ವಲ್ಲ ಸಾಕು, ಮಕ್ಕಳನ್ನ ಕರ್ಕೊಂಡು ಹೋಗುವ ಅಂತ ಅಂದ್ಕೊಂಡೆ. ಬಟ್ ಆ್ಯಕ್ಚುಲಿ ನಮಗೆ ಸಿಕ್ಕಿತ್ತು ಬೆಸ್ಟ್ ವ್ಯೂ ಪಾಯಿಂಟ್. ನಾನು ತೋರಿಸ್ತೇನೆ. ಅಪರ ಪೆರೋ ಪಾಯಿಂಟ್ ಜಾರಿ ಬೂಳುವ ನೀನು. ಇಲ್ಲಿ ಹೇಗೆ ಮಾಡಿದ್ದಾರೆ ಗೊತ್ತಾ ಫ್ರೆಂಡ್ಸ್, ಫುಲ್ಲು ಕಸ ಎಲ್ಲ ಹಾಕಿ ಗಲೀಜು ಮಾಡಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ತುಂಬಾ ಗಲೀಜು ಮಾಡಿದ್ದಾರೆ ಫ್ರೆಂಡ್ಸ್. ಬಟ್ ಈ ಪ್ಲೇಸ್ ಉಂಟಲ್ಲ ತುಂಬಾ ಚೆನ್ನಾಗಿದೆ. ಬಟ್ ಈ ಪ್ಲೇಸನ್ನು ಇಟ್ಕೊಳ್ಳಿಕ್ಕೆ ಗೊತ್ತಿಲ್ಲ ಜನರಿಗೆ ಅಷ್ಟೇ. ನೋಡಿ, ಫುಲ್ ಏನು ನಿಮಗೆ ಕೆಳಗಡೆ ಅಂತೂ ಮನೆ, ಎಷ್ಟು ಮನೆಗಳಿದೆ ಗೊತ್ತಾ ಫ್ರೆಂಡ್ಸ್. ಇಡೀ ಮಡಿಕೇರಿ ಕಾಣ್ತದೆ, ಬಟ್ ನಿಮಗೆ ಒಂದು ಮನೆ ಕೂಡ ಕಾಣಿಸ್ತಿಲ್ಲ, ಅಷ್ಟು ಕ್ಲಿಯರ್ ಆಗಿ. ಹಾಗೆ ಇದೆ ಸೀನರಿ. ವಾವ್, ಏಯ್ ಬರೀ ಬರ. ವಾವ್, ಮಸ್ತ್ ಫ್ರೆಂಡ್ಸ್. ಇಲ್ಲ ಹಿಂಗೆ ಮಾತ್ರ. ಮಕ್ಕಳಿಗೆ ಹೆದರಿಕೆ ಆಗ್ತಾ ಉಂಟು, ಎದುರು ಹೋಗ್ಬೇಡ ಅಮ್ಮ ಅಂತ ಹೇಳ್ತಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಈ ಥರ ಇದೆ ನೋಡಿ, ಫುಲ್ಲು ಕಸ ಫ್ರೆಂಡ್ಸ್. ಅಯ್ಯೋ, ಎಷ್ಟು ಹಾಳು ಮಾಡ್ತಾರೆ ನೋಡಿ ಒಂದು ನೇಚರನ್ನು. ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್, ಯಾವ ಥರ ಇದೆ ಅಂತ. ಮಸ್ತಾಗಿದೆ ಫ್ರೆಂಡ್ಸ್. ಹೇಗಿದೆ ಇಲ್ಲಿ ಪ್ಲೇಸ್? ಹೇಗಿದೆ? ಚಂದ ಇದೆಯಾ? ಸೂಪರ್ ಹೇಳಿದರೆ ಇವತ್ತು 8 o'clockಗೆ ಬಿಟ್ಟರೆ ಆಯಿತಾ ಮಸೀದಿಯಿಂದ. ಹಾಗೆ ಸುಮ್ಮನೆ ಮನೆಯಲ್ಲಿ ನೋಡ್ತಿದ್ವಲ್ಲ, ಮನೆಯಲ್ಲಿ ತುಂಬಾ ಮಿಸ್ಟ್ರಿತ್ತು. ಅಂದರೆ ಮನೆ ಹೊರಗೆ ನೋಡುವಾಗ. ಅದಕ್ಕೆ ನಾನು ಅಂದ್ಕೊಂಡಿದ್ದೆ ಹೇಗೂ ಬೇಗ ಬಿಡ್ತದಲ್ಲ, ಮಕ್ಕಳನ್ನ ಕರ್ಕೊಂಡು ಹೋಗಿ ಬರುವ ವ್ಯೂ ಪಾಯಿಂಟಿಗೆ ಅಂತ. ಹಾಗೆ ನಿಮಗೂ ಕೂಡ ತೋರಿಸಿದಾಗೆ ಆಗ್ತದಲ್ಲ. ಹಾಗೆ ಬಂದಿದ್ದು ಫ್ರೆಂಡ್ಸ್. ಇಲ್ಲಿ ನೋಡಿ, ತುಂಬಾ ಖುಷಿ ಆಯಿತು ನೋಡಿ. ಈ ಥರದ್ದೆಲ್ಲ ನೋಡುವಾಗ ತುಂಬ ಖುಷಿ ಆಗ್ತದೆ ಫ್ರೆಂಡ್ಸ್. ಸ್ವಲ್ಪ ಸ್ನ್ಯಾಕ್ಸ್ ಐಟಮ್ ತೆಗೆಯುವ ಅಂತ ಹೇಳಿ. ತುಂಬ ಓಲ್ಡ್ ಸ್ಕೂಟಿ ನೋಡಿ ಅಂತೆ, ತುಂಬ ಹಳೆ ಸ್ಕೂಟಿ. ಆದರೆ ಎಷ್ಟಾಗಲಿ ಫ್ರೆಂಡ್ಸ್, ಓಲ್ಡ್ ಈಸ್ ಗೋಲ್ಡ್ ಅಲ್ವಾ? ನೀವೇನು ಹೇಳ್ತೀರಾ? ಹೇಗಿದೆ ನೋಡಿ ಅಂತೆ. ಇವಾಗ ಕೂಡ ರನ್ನಿಂಗ್ ಇದೆಯಾ ಅಂತ ಮೋಸ್ಟ್ಲಿ.
ಫ್ರೆಂಡ್ಸ್, ಹಾಗೆ ನೋಡಿ ನಾನು ಇವತ್ತು ಬೆಳಗ್ಗೆ ತಿಂಡಿಗೆ ದೋಸೆ ಮಾಡ್ತಾ ಇದ್ದೇನೆ. ದೋಸೆ ಹಾಗೆ ಇಡ್ಲಿ ಕೂಡ ಉಂಟು. ಯಾರೆಲ್ಲ ಇಡ್ಲಿ ತಿನ್ನಲಿಲ್ಲ ಅವರಿಗೆ ಇಡ್ಲಿ, ಹಾಗೆ ಇಡ್ಲಿ ತಿನ್ನದವರಿಗೆ ದೋಸೆ ಮಾಡುವ ಅಂತೇಳಿ ದೋಸೆ ಮಾಡ್ತಿದ್ದೇನೆ. ದೋಸೆಗೆ ಬಂದುಬಿಟ್ಟು ಎಗ್ ಗ್ರೇವಿ ಅಲ್ಲ, ಸುಕ್ಕ ಥರ ಮಾಡಿದ್ದೇನೆ. ಒಳ್ಳೆಯದಾಗ್ತದೆ ಫ್ರೆಂಡ್ಸ್, ಇದಕ್ಕೆ ತುಂಬ ಒಳ್ಳೆ ಕಾಂಬಿನೇಷನ್. ಹಾಗೆ ಫ್ರೆಂಡ್ಸ್, ಎಂತ ಅಂತ ಹೇಳಿದರೆ, ಇದೊಂದು ಸೀಡ್ಸ್ ಆಲ್ಮೋಸ್ಟ್ 2 years ಆಯಿತು ಫ್ರೆಂಡ್ಸ್. ಇದು ನಾನು ಫ್ಲವರ್ ಶೋ ಹೋದ ವರ್ಷ ಫ್ಲವರ್ ಶೋ ಇರುವಾಗ ತೆಗೆದಿದ್ದು. ಅದು ನನಗೆ ಉಂಟಲ್ಲ, ಅಲ್ಲಿ ಇಟ್ಟುಬಿಟ್ಟು ಅದು ನನಗೆ ನೆನಪೇ ಇಲ್ಲ ಫ್ರೆಂಡ್ಸ್. ಅದು ನನಗೆ ಮರ್ತೇ ಹೋಗಿತ್ತು. ಇವಾಗ ನಾನು ಸಡನ್ ಏನೋ ಕ್ಲೀನ್ ಮಾಡಲಿಕ್ಕೆ ಹೋಗುವಾಗ ಅದು ನನಗೆ ಸಿಕ್ಕಿತು ಫ್ರೆಂಡ್ಸ್. ಹಾಗೆ ನೋಡಿ ಅದು ಯಾವ ಥರ ಆಗಿದೆ ನೋಡಿ ಅಂತೆ, ಫುಲ್ ವೈಟ್ ಆಗಿದೆ. ಅದು ಬರ್ತದೆ ಇಲ್ಲ ಗೊತ್ತಿಲ್ಲ, ಬಟ್ ನಮ್ಮ ಅತ್ತೆ ಏನು ಮಾಡಿದರು, ಅದು ಮಣ್ಣಲ್ಲಿ ಹಾಕಿಬಿಡುವ, ನೋಡುವ ಬಂದರೆ ಬರ್ತದೆ ಅಂತ ಹೇಳಿ ಅವರು 3 ಸೀಡ್ಸ್ ಕೂಡ ತೊಗೊಂಡ್ರು. 3 ಅಲ್ಲ, ಆ್ಯಕ್ಚುಲಿ 4 ಪ್ಯಾಕೆಟ್ ಉಂಟು. ಇನ್ನೊಂದು ಕ್ಯಾಪ್ಸಿಕಮ್ ಅದು ಆಗಬೇಕಿತ್ತು, ಅದು ಎಲ್ಲಿ ಉಂಟದ ಗೊತ್ತಿಲ್ಲ. ಅದು ಕೂಡ ಹುಡುಕಬೇಕು, ಸಿಕ್ಕಿದರೆ ಅದು ಕೂಡ ಹಾಕಬೇಕು, ನೋಡಬೇಕು ಯಾವುದು ಬರ್ತದೆ ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ಬರಲಿಕ್ಕಿಲ್ಲ. ಯಾಕಂತ ಹೇಳಿದರೆ ಅದು 2 years ಆಯಿತು ಫ್ರೆಂಡ್ಸ್, ಆಲ್ಮೋಸ್ಟ್ 2 years ಆಯಿತು. ಮತ್ತು ಅದು ಒಂಥರ ಆಗಿದೆ, ಅಂದರೆ ಇದು ಬೀನ್ಸ್ ಇದ್ದು ಆಗಲಿಲ್ಲ, ಇದರದ್ದು ಒಂಥರ ಆಗಿದೆ. ಯಾವುದು ಮೂಲಂಗಿ ಅಲ್ಲ, ಇನ್ನೊಂದು ಇದು ಉಂಟಲ್ಲ, ಅದು ಒಂಥರ ಆಗಿದೆ, ಗೊತ್ತಿಲ್ಲ. ಬಂದರೆ ಬರ್ತದೆ, ಎಲ್ಲಾದರೆ ಪರವಾಗಿಲ್ಲ, ನೋಡುವ. ಅದಕ್ಕೆ ನಾನು ಪ್ಯಾಕೆಟ್ಗೆ 20 rupees ಕೊಟ್ಟಿದ್ದೆ. ಇದು ನೋಡಿ, ಇಲ್ಲಿ ಸೀಮೆ ಬದನೆ ಆಗಿದೆ ನೋಡಿ. ನಮ್ಮ ಮನೆಯಲ್ಲಿ ತುಂಬ ಆಗ್ತಿತ್ತು, ತುಂಬ ಅಂದರೆ ತುಂಬ ರಾಶಿ ಬಿದ್ದಿತ್ತು ಫ್ರೆಂಡ್ಸ್. ಸ್ವಲ್ಪ ಮಂದಿಗೆಲ್ಲ ಕೊಟ್ವಿ ನಾವು. ಸ್ವಲ್ಪ ಮಂದಿ ಯೂಸ್ ಮಾಡ್ತಾರೆ, ಸ್ವಲ್ಪ ಮಂದಿ ತೊಗೊಳ್ಳೋದಿಲ್ಲ, ಅದು ಬೇಡ ಅಂತ ಹೇಳ್ತಾರೆ. ನಾವು ಕೂಡ ಮನೆಯಲ್ಲಿ ಅಷ್ಟು ಯೂಸ್ ಮಾಡೋದಿಲ್ಲ, ಸಾಂಬಾರಿಗೆಲ್ಲ ಹಾಕಿದರೆ ಒಳ್ಳೇದಾಗ್ತದೆ ಅಂತಲ್ಲ. ಹಾಗೆ ನೋಡಿ, ಇಲ್ಲಿ ಮಲ್ಲಿಗೆ ಆಗಿದೆ ನೋಡಿ ಅಂತೆ. ಸೊ ಎಂತಂತ ಹೇಳಿದರೆ, ನನ್ನೊಂದು ಸ್ಟಿಚಿಂಗ್ ಮೆಷಿನ್ ಇತ್ತು ಫ್ರೆಂಡ್ಸ್, ಅದು ಸರಿ ಇರಲಿಲ್ಲ, ಮೂಲೆಯಲ್ಲಿ ಹಾಕಿಟ್ಟಿದ್ದೆ. ಸೊ ಹಾಗಾಗಿ ಇವಾಗ ಸರಿ ಮಾಡಿಸುವ ಅಂತ ಇತ್ತು. ಇನ್ನು ನಮಗೆ ಬಕ್ರೀದ್ ಹಬ್ಬ ಎಲ್ಲ ಬಂತಲ್ಲ, ಸೊ ಸ್ಟಿಚ್ ಮಾಡಲಿಕ್ಕೆಲ್ಲ ಬೇಕಲ್ಲ. ನಾನು ನನ್ನದು ಡೆಲಿವರಿ ಆದಮೇಲೆ ಅದನ್ನು ಮುಟ್ಲಿಕ್ಕೆ ಹೋಗಲಿಲ್ಲ ಫ್ರೆಂಡ್ಸ್. ಆಲ್ಮೋಸ್ಟ್ 3 years ಆಗ್ತಾ ಬಂತು. ಅದು ಹಾಗೆಯೇ ಮೂಲೆಯಲ್ಲಿ ಇಟ್ಟಿದ್ದೇನೆ. ಮಿಷಿನ್ ಸರಿ ಉಂಟು, ಬಟ್ ಅದರ ಪಾರ್ಟ್ಸ್ ಎಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ. ಸರಿ ಮಾಡಿಸುವ ಅಂತ ಹೇಳಿ ನಾನಿಲ್ಲಿ ಸ್ಟಿಚಿಂಗ್ ಮಿಷಿನ್ ಸರ್ವಿಸ್ ಕೂಡ ಮಾಡ್ತಾರೆ, ಸ್ಟಿಚಿಂಗ್ ಮಿಷಿನ್ ಕೂಡ ಇದೆ ಅವರಲ್ಲಿ. ಸೊ ಹಾಗಾಗಿ ಅಲ್ಲಿ ಬಂದಿದ್ದೇನೆ ಫ್ರೆಂಡ್ಸ್. ಅಲ್ಲಿ ಹೋಗಿ ಹಿಟ್ಟು ಅಲ್ಲ ಕೊಟ್ಟು ಬರುವ, ಯಾವಾಗ ರೆಡಿ ಆಗುತ್ತೆ ಗೊತ್ತಿಲ್ಲ. ಆದಷ್ಟು ಬೇಗ ರೆಡಿ ಮಾಡಲಿಕ್ಕೆ ಹೇಳಬೇಕು ಫ್ರೆಂಡ್ಸ್. ಇವಾಗಂತೂ ಸ್ಕೂಟಿಯಲ್ಲಿ ಆ ಕಡೆ ಈ ಕಡೆ ಹೋಗ್ತೀನಿ ಎಲ್ಲ ಕೆಲಸಕ್ಕೆ. ಅದಕ್ಕಿಂತ ನನಗೆ ಸ್ಕೂಟಿಯೇ ಬೆಸ್ಟ್ ಅಲ್ವಾ, ಅದಕ್ಕೋಸ್ಕರ. ಹಾಗೆ ಫ್ರೆಂಡ್ಸ್, ಮತ್ತು ನನ್ನ ಮಗಳಿದೊಂದು ಕರ್ಕೊಂಡು ಬರುವ ಡ್ಯೂಟಿ ಒಂದು ಎಕ್ಸ್ಟ್ರಾ ಆ್ಯಡ್ ಆಗಿದೆ. ಮಸೀದಿಗೆ ಬೆಳಗ್ಗೆ ಕರ್ಕೊಂಡು ಹೋಗಿ, ಹಸ್ಬೆಂಡು ಕರ್ಕೊಂಡು ಬರ್ತಾರೆ, ಬಟ್ ನಾನೇ ಹೇಳ್ತೀನಿ, ನಾನೇ ಹೋಗ್ತೀನಿ ಅಂತ ಹೇಳಿ. ಹಾಗೆ ಫ್ರೆಂಡ್ಸ್, ಬನ್ನಿ. ಮೂಲೆಯಲ್ಲಿ ಇಟ್ಟಿದೆ ಫ್ರೆಂಡ್ಸ್ ಈ ಮಿಷಿನ್. ನೋಡಿ ಯಾವ ಥರ ಆಗಿದೆ ಅಂತ, ಒಂಥರ ಆಗಿಬಿಟ್ಟಿದೆ ಫ್ರೆಂಡ್ಸ್. ಮಷೀನ್ ಕೊಟ್ಟು ಬಂದೆ, 1 week ಆಗುತ್ತಂತೆ. ನಮಗೆ ಹಬ್ಬಕ್ಕಿಂತ ಮುಂಚೆ ಸಿಕ್ಕಿದ್ರೆ ಸಾಕು ಫ್ರೆಂಡ್ಸ್. ಹಾಗೆ ಬನ್ನಿ, ಇನ್ನು ಹೋಗೋದು. ಸೊ ಶಾಪ್ ಕೊಟ್ಟವರು ಹೇಳಿದರು 1 week ಆಗುತ್ತೆ, ಅರ್ಜೆಂಟ್ ಇಲ್ಲಲ್ಲ ಅಂತ ಹೇಳಿದರು. ನಮಗೆ ಹೇಳಿದೆ ಪರವಾಗಿಲ್ಲ, ನನಗೆ ಬಕ್ರೀದ್ಗಿಂತ ಮುಂಚೆ ಸಿಕ್ಕಿದ್ರೆ ಸಾಕು ಅಂತ ಹೇಳಿದೆ. ಕಾಲ್ ಮಾಡ್ತೀನಿ ಅಂತೇಳಿ ನಂಬರೆಲ್ಲ ತೊಗೊಂಡ್ರು. ಹಾಗೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಇವತ್ತಿನ ಬ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.